ನಂಜನಗೂಡು ನಗರದ ಕೈಗಾರಿಕಾ ಪ್ರದೇಶದ ಕತ್ವಾಡಿಪುರ ಗ್ರಾಮದ ಗ್ಯಾಸ್ ಗೋಡನ್ ಬಳಿ ಇರುವ ಕೆಮಿಕಲ್ ಮಿಶ್ರಿತ ಹಳೆ ಪದಾರ್ಥಗಳ ಗೋಡನ್ ಇದಾಗಿದ್ದು, ಗೋಡನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ರುದ್ರ ನರ್ತನಕ್ಕೆ ಗ್ರಾಮಸ್ಥರು ಮನೆ ಬಿಟ್ಟು ರಸ್ತೆಗೆ ಬಂದಿದ್ದಾರೆ. ಜುಬಿಲಿಯಂಟ್ ಕಾರ್ಖಾನೆಯಿಂದ ಕೆಮಿಕಲ್ ಮಿಶ್ರಿತ ಹಳೆ ಟ್ಯಾಂಕರ್ ಮತ್ತು ಇತರೆ ಪದಾರ್ಥಗಳನ್ನು ಮೈಸೂರು ಮೂಲದ ವ್ಯಕ್ತಿ ಸಂಗ್ರಹಿಸಿದ್ದಾನೆ. ಇದ್ದಕ್ಕಿದ್ದಂತೆ ಕೆಮಿಕಲ್ ಮಿಶ್ರಿತ ಗೋಡನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ರುದ್ರ ನರ್ತನ ಹೆಚ್ಚಾಗುತ್ತಿದ್ದಂತೆ ಕೆಮಿಕಲ್ ಮಿಶ್ರಿತ ಹಳೆ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ಸರ್ ನೋಡಿ, ನಮ್ಮ ಇಲ್ಲಿ ಕನಕನಗರ ಗ್ರಾಮ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ. ಓಕೆ. ಇಲ್ಲಿ ಸುಮಾರು ಒಂದೂವರೆ ಸಾವಿರ 2,000 ಜನ ವಾಸ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಮಿಕರಿದ್ದಾರೆ, ತುಂಬ ರೈತರಿದ್ದಾರೆ, ತುಂಬ ಜನಗಳೆಲ್ಲ ವಾಸ ಮಾಡ್ತಾ ಇದ್ದಾರೆ. ಇದೇ ಮೇನ್ ರೋಡು. ಓಕೆ. ಮೇನ್ ರೋಡ್ನಲ್ಲಿ ಪಕ್ಕದಲ್ಲಿ ಒಂದು ಗ್ಯಾಸ್ ಗೋಡನ್ ಇದೆ. ಇಂಡಿಯನ್ ಗ್ಯಾಸ್ ಗೋಡನ್ ಬೇರೆ ಪಕ್ಕದಲ್ಲಿ ಇದೆ. ಓಕೆ. ನೋಡಿ, ಪಕ್ಕದಲ್ಲಿ ಇವರು ಯಾರೋ ಮೈಸೂರಿಂದ ಬಂದು ಇಲ್ಲಿ ವ್ಯಕ್ತಿ ಜನನ ಇದನ್ನ ಜಾಗನ ಬಾಡಿಗೆ ತಗೊಂಡು ಓಕೆ ಸರ್ ಒಂದು ಏನೋ ಇಲ್ಲಿ ಒಂದು ಗುಜರಿ ಥರ ಮಾಡ್ತಾ ಇದ್ದವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಲಿ ರಿಜೆಕ್ಟ್ ಆಗಿರೋಂಥ ಒಂದು ಕಂಟೈನರ್ಗಳು ಹಾಗೂ ಕೆಮಿಕಲ್ ಇರೋಂಥ ಟ್ಯಾಂಕರ್ಗಳು, ಪ್ಲಾಸ್ಟಿಕ್ ಕೊಟ್ಟೆಡ್ ಇರೋಂಥದ್ದು, ಅದ್ರ ಒಳಗಡೆ ಕೆಮಿಕಲ್ ಆಕ್ಸೈಡ್ ಇರೋಂಥದ್ದನ್ನು ತಗೊಂಬಂದು ಇಲ್ಲಿ ಗುಡಿಯಾಕೊಂಡಿದ್ದಾರೆ. ಆಕಸ್ಮಿಕವಾಗಿ ಇವತ್ತು ಬೆಳಿಗ್ಗೆ ಒಂದು 7:30-8 ಗಂಟೆಗೆ ಒಂದು ಸಣ್ಣ ಬೆಂಕಿ ಎತ್ತಿದೆ. ಸುಮಾರು 3 ಗಂಟೆ ಟೈಮು 4 ಗಂಟೆ ಟೈಮು ಉರಿತಾ ಇದ್ರು. ನಮ್ಮ ಇಲ್ಲಿ ಏರಿಯಾದಲ್ಲೇ ಪಕ್ಕದಲ್ಲೇ ಒಂದು 500 ಮೀಟರ್ ದೂರದಲ್ಲಿ ಒಂದು ಫೈರ್ ಆಫೀಸ್ ಇದೆ, ಅಗ್ನಿಶಾಮಕ ಪಕ್ಕದಲ್ಲಿ. ಅಲ್ಲಿ ಇನ್ಚಾರ್ಜ್ ಇರೋನು ಕೂಡ ಅವನು ಜವಾಬ್ದಾರಿ ತಗೊಂಡಿಲ್ಲ. ನಮ್ಮಲ್ಲಿ ಗಾಡಿ ಇಲ್ಲ ಅಂತಾರೆ. ದೊಡ್ಡ ದಟ್ಟವಾದ ಹೊಗೆ ಯಾವಾಗ ಶುರುವಾಯಿತು, ಇಲ್ಲಿ ಏರಿಯಾದಲ್ಲಿ ಇರೋಂಥ ಜನಗಳೆಲ್ಲ ಒಂದು 5-6 ಕಿಲೋಮೀಟರ್ ದೂರ ಹೊಟ್ಟೋಗಿದ್ದಾರೆ. ಎಲ್ಲ ನಡೆದು ಗಾಡಿಲಿರೋರೆಲ್ಲ ಹೆಂಗಸರು ಮಕ್ಕಳೆಲ್ಲ ಆಚೆ ಹೊಟ್ಟೋಗಿದ್ದಾರೆ. ಇನ್ನೂ ಕೂಡ ಹೊರಗೆ ಬರ್ತಾ ಇದ್ದಾರೆ. ಈಗ 1 ಗಂಟೆ ಆಗಿದ್ರು ಇಲ್ಲಿ ಬಂದಿಲ್ಲ. ತಕ್ಷಣ ಎಚ್ಚರಿಸ್ಕೊಂಡು ಎಲ್ಲ ನಾವು ಸಾರ್ವಜನಿಕರು ಫೋನ್ ಮಾಡಿದಾಗ ಜುಬಿಲೆಂಟ್ ಅಂತ ಕಂಪನಿಯಿಂದ ಒಂದು ಫೈರ್ ಲಾರಿ ಬಂದು ಆಮೇಲೆ ಅದನ್ನು ಕೆಡಿಸುವಂಥ ಕೆಲಸ ಮಾಡಿದೆ. ಹಳೆ ಟ್ಯಾಂಕ್ ಬ್ಲಾಸ್ಟ್ ಆದ ಶಬ್ದಕ್ಕೆ ಬೆದರಿ ಕತ್ವಾಡಿಪುರ ಗ್ರಾಮಸ್ಥರು ಮನೆಯಿಂದ ಹೊರಬಂದಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದ ಒಳಭಾಗದಲ್ಲಿರುವ ಗ್ಯಾಸ್ ಗೋಡನ್, ಕೆಮಿಕಲ್ ಮಿಶ್ರಿತ ಗೋಡನ್ಗಳನ್ನು ಸ್ಥಳಾಂತರ ಮಾಡಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.